ಬಂದಿದೆ. ನಿನ್ನೆ ಅವ್ರಿಗೆ DC ಅವರು ನಮ್ಮ ಶಾಸಕರು ಅದನ್ನ ಮಾನಿಟರ್ ಮಾಡ್ತಿದಾರ. ಯಾವ ರೀತಿ ಅದನ್ನ ಹ್ಯಾಂಡ್ ಓವರ್ ಮಾಡಬೇಕು, ಏನೇನು ಮಾಡ್ಬೇಕಂತ ಪ್ರೊಸೀಜರ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತಾರ ಅವ್ರು. ಪರಿಹಾರ ಮೊತ್ತ ಹೆಚ್ಚು ಮಾಡಬೇಕು ಇಲ್ಲ, ಅದು ಸರ್ಕಾರ CM ನೇತೃತ್ವದಲ್ಲಿ ನಿರ್ಣಯ ಆಗಬೇಕು. ಅಲ್ಲಿ ಅವ್ರು DC ಅವ್ರಿಗೆ ಎಷ್ಟು ಅಧಿಕಾರ ಇದೆ ಅಷ್ಟು ಮಾಡುವಂತ ಪ್ರಯತ್ನ ಮಾಡಿರ್ತಾರೆ. ಹೆಚ್ಚಿಗೆ ಬೇಕಾದ್ರೆ ಸರ್ಕಾರ ಮಾಡುತ್ತೆ ಅಷ್ಟೇ. ಸರ್, ಈ ಮೈಕ್ರೋ ಫೈನಾನ್ಸ್ ರಾಜ್ಯಾದ್ಯಂತ ವ್ಯಾಪಿಸ್ತಾ ಇದೆ. ಸುಗ್ರೀವಾಜ್ಞೆ ಯಾಕೆ ವಿಳಂಬ ಆಗ್ತದೆ? ಗೊತ್ತಿಲ್ಲ, ಆಗ್ಬೇಕಾದ. ಯಾಕಂದ್ರೆ ಅದು ಬಹಳ ಅರ್ಜೆಂಟ್ ಇದೆ. ಎಲ್ಲರಿಗೂ ಅವಶ್ಯಕತೆ ಇರೋದು. ಬೇಗಾದ್ರೆ ನಿಯಂತ್ರಣ ಮಾಡ್ಲಿಕ್ಕೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ತದೆ. ಮೊನ್ನೆ CM ಮೀಟಿಂಗ್ ಮಾಡಿದಾಗ ವಾರ್ನಿಂಗ್ ಮಾಡಿದ್ರು ಸರ್. ಮೈಕ್ರೋ ಫೈನಾನ್ಸ್ ಕಂಪನಿ ವಾರ್ನಿಂಗ್ ಆದ್ಮೇಲೂ ಕೂಡ ಒಂದು 3-4 ಡೆತ್ ಆಗಿದೆ. ಸುಮಾರಾಗಿದೆ ನೋಡಿ. ಕೋಟ್ಯಾಂತರ ಜನ ದುಡ್ಡು ತೊಂದಾರೆ. ಒಬ್ರಲ್ಲ ಇಬ್ರಲ್ಲ. ಕೆಲವು ಕಡೆ ಸರಿಯಾಗಿ ನಡೀತಾ ಇದೆ, ಕೆಲವು ಕಡೆ ಸರಿಯಾಗಿ ನಡೀತಾ ಇಲ್ಲ. ಕಾನೂನು ನಮ್ ಕೈಗೆ ಬಂದ್ರೆ ಬೇಗ ಅದನ್ನ ನಿಯಂತ್ರಣ ಮಾಡ್ಬೋದು. CM ವಾರ್ನಿಂಗ್ ಕೇರ್ ಮಾಡಲ್ಲ ಅಂತಂದ್ರೆ ಇಲ್ಲ, CM ವಾರ್ನಿಂಗ್ ಮಾಡೋ ನಾವ್ ಹೇಳಿರ್ತೀವಿ. ಅದು ಅವ್ರದೇ ಕಾನೂನು ಬೇರೆ ಇರ್ತೈತೆ. ಈಗ ಫೈನಾನ್ಸ್ ಸರ್ಕಾರ ಕಾನೂನು ಅವ್ರದೇ ಅಂತ ಬೇರೆ ಅದ್ರಲ್ಲಿ ಅವ್ರು ಏನು ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಅದೆಲ್ಲ ನಿಯಂತ್ರಣ ಮಾಡ್ಲಿಕ್ಕೆ ನಮ್ ಕಡೆ ಸಾಧ್ಯ ಆಗೋದಿಲ್ಲ. ಯಾವಾಗ ಇದು ಕಾನೂನು ಸರ್ಕಾರ ಕೈಗೆ ಬರ್ಬೇಕದು. ಏನ್ ತೊಡಕಿದೆ ಸರ್? ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಗೊತ್ತಿಲ್ಲ, ಅದು ಆಲ್ರೆಡಿ ಹೋಗ್ಬೇಕಲ್ಲ, ಇವ್ರು ಸೈನ್ ಮಾಡ್ಬೇಕಲ್ಲ ರಾಜ್ಯಪಾಲರು. ಅಲ್ಲಿಂದ ಬರ್ಬೇಕದು. ಬಂದ್ರೆ ಅದಕ್ಕೂ ವ್ಯಾಲಿಡಿಟಿ ಆಗ್ತದೆ. ವಾಲ್ಮೀಕಿ ಜಾತ್ರೆ ಮಹೋತ್ಸವ ನಡೀತಾ ಇದೆ. ಸಚಿವರು ನಿನ್ನೆ ಭೇಟಿ ಹೌದೌದಾ? ಇಲ್ಲ, ಎಲ್ಲ ಪೂರ್ತಿ ರಾಜಕೀಯನೇ. ಎಲ್ಲ ಬೇರೆ ಏನೋ ಮಾತಾಡಿಲ್ಲ, ಪೂರ್ತಿ ರಾಜಕೀಯ ಮಾತಾಡಿವಿ. ಇದರಲ್ಲಿ ಗೊತ್ತಾಯ್ತು. ಪೂರ್ತಿ ರಾಜಕೀಯ ಏನು ಮಾತಾಡಿಲ್ಲ, ಬರೀ ರಾಜಕೀಯ ಮಾತಾಡಿದ್ವಿ ಅಷ್ಟೇ. ಇದರಲ್ಲಿ ಅರ್ಥ ಆಯ್ತು. ಸರ್, ನಾಳೆ ಕೇಂದ್ರ ಬಜೆಟ್ ಇದೆ. ಇಷ್ಟು ನಿರೀಕ್ಷೆ ಅಂತೂ ಇದ್ದೇ ಇದೆ. ನಿರೀಕ್ಷೆ ಇರ್ತೈತೆ. ಆಗ್ಬೇಕು, ಅಭಿಯಾನ ಮಾಡಿದ್ದೇನು ಕೊಟ್ಟಿಲ್ಲ. ಆಗ್ಬೇಕು. ಈಗ ಅದು ನಿರೀಕ್ಷೆ ಮಾಡ್ತೀವಿ ಬಹಳಷ್ಟು. ಅದ್ರ ತಕ್ಕ ಆಗ್ತಾ ಇಲ್ಲ. 10 ವರ್ಷಗಳಲ್ಲಿ ನೋಡಿದೀವಿ ಬಜೆಟ್. ಸೊ ಏನಾರು ಈ ದೇಶ ಅಭಿವೃದ್ಧಿ ಕಡೆ ಹೋಗ್ಬೇಕು, ಹೊಸ ಟೆಕ್ನಾಲಜಿ ಬರಬೇಕು, ಜನರಿಗೆ ಸರಳೀಕರಣ ಆಗ್ಬೇಕಂತ ಆಸೆ. ಆ ನಿಟ್ಟಿನಲ್ಲಿ ಬಜೆಟ್ ಇರಬೇಕು. ಫಿಗರ್ ದೊಡ್ಡದಾಗಿರ್ತೈತೆ, ಅವ್ರು ಮುಟ್ಟಬೇಕ ಜನಕ್ಕೆ. ಸೊ ಅದಾದ್ರೆ ಒಳ್ಳೇದು. ಕಳೆದ 2 ವರ್ಷಗಳಿಂದಲೂ ಅನ್ಯಾಯ ಆಗಿದೆ ಸರ್ ರಾಜ್ಯಕ್ಕೆ. ಅದಾಗ್ತಾನೆ. ನಮ್ಮ ಬಜೆಟ್ ನಲ್ಲಿ GST ಆಗ್ತಾನೆ ಇದೆ. GST ಆಗ್ತಾನೆ ಇದೆ. ಇನ್ನೂ ಮುಂದೆ ಹಂಗೆ ಬರ್ತಾ ಇದೆ. ನೋಡೋಣ ಯಾವಾಗ ಕಾಲ ಬರ್ತೈತಿ. ಕೂಡಿ ಬರ್ಲಿ. ನಮ್ಮ ಹಣ ಜಾಸ್ತಿ ನಮ್ಗೆ ಸಿಗ್ಲಿ ಅನ್ನೋದು ನಮ್ಮೆಲ್ಲರ ಆಸೆ ಇದೆ. ನಿಮ್ಮ ಇಲಾಖೆಯಿಂದ ಏನಾದ್ರು ಬೇಡಿಕೆ ಇಲ್ಲ, ಇನ್ನೂ ನಮ್ ಕರೆದಿಲ್ಲ. ಈಗ ನಾಳೆ 6 ತಾರೀಕು ನಮ್ ಮೀಟಿಂಗ್ ಇದೆ CM ಅವ್ರ ಜೊತೆ. ಅವಾಗ ಹೊಸ ಯೋಜನೆಗಳನ್ನ ಬೇಡಿಕೆ ಕೊಡ್ತೀವಿ. 6th. ಈಗ ಯತೀಂದ್ರ ಅವರು ACC ಅಧ್ಯಕ್ಷ ವಾರ್ ಮಾಡಿದ್ಮೇಲೆ ಕೂಡ ಮಾತಾಡ್ಬಾರ್ದು ಹೇಳಿ. ಈಗ ಅವರೇ ಮುಖ್ಯಮಂತ್ರಿಗಳು 5 ವರ್ಷ ಮುಂದುವರಿತಾರೆ. ಎಲ್ಲರೂ ಸಹಕಾರ ಇದೆ, ಎಲ್ಲರೂ ಅದನ್ನೇ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹಿಂಗಾಗಿ ಬದಲಾಗೋ ಪ್ರಶ್ನೆನೇ ಇಲ್ಲ ಅಂತ ಅವರೇ ಮಾತಾಡಿದ್ದಾರೆ. ಇರ್ಬೋದ್ರಿ. ಈಗ ನೀವು ಅವ್ರನ್ನ ಕೇಳ್ಬೇಕಲ್ಲ. ಈಗ ಅವ್ರು ಯಾಕೆ ಕೇಳಿದ್ರೆ ನನಗೇನು ಗೊತ್ತು, ಯಾಕೆ ಕೇಳಿದ್ರು, ಹೆಂಗ, ಅವ್ರಿಗೆ ಯಾರು ಹೇಳಿದ್ರು, ಎಲ್ಲಿ, ಏನು. ನೀವು ಮಾತಾಡಲ್ಲ ಅಂತೀರಿ, ಮಾತಾಡ್ತಾರೆ. ಇಲ್ಲ, ಮಾತಾಡ್ಬಾರ್ದಾಯ್ತು. ಆದ್ರೆ ಅತಿ ಆಗಬಾರ್ದು. 2 ಸಲ ಹೇಳ್ಬೇಕು ಅನ್ನೋದು ನನ್ನ ಪ್ರಶ್ನೆ. ಹೇಳಬಾರ್ದಂತ ನಮ್ಗೆ ರಿಸ್ಟ್ರಿಕ್ಷನ್ ಇಲ್ಲ. 2 ಸಲ ಹೇಳ್ಬೇಕು ಅನ್ನೋದು ಒಂದು ಇತಿಮಿತಿ ಇಲ್ಲ. ಅದಕ್ಕೆ ನಾವು ಜಾಸ್ತಿ ಹೇಳೋಲ್ಲ ಅಂತ ಹೇಳಿದ್ವಿ. ಹೇಳಬಾರ್ದಂತ ಏನಿಲ್ಲ, ಹೇಳ್ತೀವಿ ಅವಶ್ಯ ಬಂದಾಗ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.